ಕಾಟನ್ ಕ್ಯಾಂಡಿ ಬಣ್ಣ ಬ್ಯಾನ್, ಗೋಬಿ ಕಬಾಬ್ ಕಲರ್ ಬ್ಯಾನ್, ಇಡೀ ಪ್ಲಾಸ್ಟಿಕ್ ಶೀಟೇ ಬ್ಯಾನ್, ಆಹಾರದಲ್ಲಿ ಲಿಕ್ವಿಡ್ ನೈಟ್ರೋಜನ್ ಬ್ಯಾನ್, ಈಗ ಬೆಲ್ಲದಲ್ಲೂ ವಿಷ, ಪನೀರ್ನಲ್ಲೂ ಕ್ಯಾನ್ಸರ್. ಬ್ಯಾನ್ ಬ್ಯಾನ್ ಬ್ಯಾನ್. ಹಾನಿಕಾರಕ ಆಹಾರಗಳ ಮೇಲೆ ರಾಜ್ಯ ಸರ್ಕಾರ ಗದಾಪ್ರಹಾರವನ್ನ ಜೋರಾಗಿ ಮಾಡ್ತಿದೆ. ಇತ್ತೀಚೆಗೆ ನೋಡಿರ್ಬೋದು ನೀವು ನ್ಯೂಸ್ನಲ್ಲಿ, ಬರೀ ದಿನಕ್ಕೊಂದು ಇದೇ ಇರುತ್ತೆ. ರಾಜ್ಯ ಸರ್ಕಾರ ಅಲ್ಲಿ ರೇಡ್ ಮಾಡ್ತು, ಅಲ್ಲಿ ಸ್ಯಾಂಪಲ್ ತಗೊಬಂತು, ಇದನ್ನ ಬ್ಯಾನ್ ಮಾಡ್ತು, ಆ ಕಲರ್ ಬ್ಯಾನ್ ಮಾಡ್ತು, ಈ ಐಟಮ್ ಬ್ಯಾನ್ ಮಾಡ್ತು ಅಂತ. ದಿನೇಶ್ ಗುಂಡೂರಾವ್ ಹೆಲ್ತ್ ಮಿನಿಸ್ಟರ್ ಆದಮೇಲೆ ಈ ಒಂದು ವಿಚಾರದಲ್ಲಿ ಬಹಳ ಪ್ರೊಆಕ್ಟಿವ್ ಆಗಿ ಸರ್ಕಾರ ಒಂದಾದ್ಮೇಲೆ ಒಂದು ಈ ರೀತಿ ಹಾರ್ಮ್ಫುಲ್ ಕೆಮಿಕಲ್ಸನ್ನು ಆಹಾರಗಳಲ್ಲಿ ಪತ್ತೆ ಹಚ್ಚಿ ಆ ಕೆಮಿಕಲ್ಗಳನ್ನು ಬ್ಯಾನ್ ಮಾಡೋದು, ಆ ವಸ್ತುಗಳನ್ನು ಬಳಸೋದನ್ನು ಬ್ಯಾನ್ ಮಾಡೋದು ಮಾಡ್ತಾ ಇದ್ದಾರೆ. ಕೆಮಿಕಲ್ಸ್, ಪ್ಲಾಸ್ಟಿಕ್ ಶೀಟ್, ಲಿಕ್ವಿಡ್ ನೈಟ್ರೋಜನ್ ಬಳಕೆ, ಬೇಕರಿ ಕೇಕ್ಗಳಿಂದ ಹಿಡಿದು ಆಲೂಗಡ್ಡೆ ಚಿಪ್ಸ್ವರೆಗೆ, ಪನ್ನೀರ್ವರೆಗೆ ಎಲ್ಲ ಡೇಂಜರಸ್ ಆಹಾರಗಳ ಮೇಲೆ ಆಹಾರ ಇಲಾಖೆ ಅಕ್ಷರಶಃ ಗದಾಪ್ರಹಾರ ಶುರು ಮಾಡಿದೆ. ಫ್ರೈಡ್ ಹಸಿರು ಬಟಾಣಿ, ಬೀದಿ ಬದಿ ಗೋಲ್ಗಪ್ಪ ಕೂಡ ಬಿಟ್ಟಿಲ್ಲ. ಎಲ್ಲವನ್ನ ತಗೊಂಡು ಹೋಗಿ ಸ್ಯಾಂಪಲ್ ಚೆಕ್ ಮಾಡ್ತಿದ್ದಾರೆ. ಅಷ್ಟೇ ಯಾಕೆ, ಸಕ್ಕರೆಯ ಆರೋಗ್ಯಕರ ಆಲ್ಟರ್ನೇಟಿವ್ ಬೆಲ್ಲದಲ್ಲೂ ಕೂಡ ಕಿಡ್ನಿ ಹಾಳು ಮಾಡುವ ಹಾನಿಕಾರಕ ಕೆಮಿಕಲ್ಸ್ ಇದೆ ಅನ್ನೋ ಶಾಕಿಂಗ್ ವಿಚಾರನೂ ವರದಿಯಾಗ್ತಿದೆ. ಹಾಗಿದ್ರೆ ಯಾವ ಬೆಲ್ಲದಲ್ಲಿ ಕೆಮಿಕಲ್ಸ್ ಇವೆ, ಜೊತೆಗೆ ಹಾನಿಕಾರಕ ಆಹಾರಗಳ ಮೇಲೆ ರಾಜ್ಯ ಆರೋಗ್ಯ ಇಲಾಖೆ ಮಾಡ್ತಿರೋ ಕಾರ್ಯಾಚರಣೆಗಳು ಹೇಗಿವೆ, ಸಾಲು ಸಾಲು ಆಹಾರ ಪದಾರ್ಥ ಬ್ಯಾನ್ ಆಗ್ತಿರೋದಕ್ಕೆ ಕಾರಣ ಏನು, ಎಲ್ಲವನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಕಡತನಕ ಮಿಸ್ ಮಾಡಿದೆ ನೋಡಿ. ಆರೋಗ್ಯ ಇಲಾಖೆ ಸರ್ಜಿಕಲ್ ಸ್ಟ್ರೈಕ್. ಸ್ನೇಹಿತರೆ, ರಾಜ್ಯದಲ್ಲಿ ಹಾನಿಕಾರಕ ಆಹಾರಗಳ ಮೇಲೆ ಒಂದು ರೀತಿ ಸರ್ಜಿಕಲ್ ಸ್ಟ್ರೈಕ್ ನಡೀತಿದೆ. ಮೊದಲು ಕಾಟನ್ ಕ್ಯಾಂಡಿ ಅಥವಾ ಬಾಂಬೆ ಮಿಠಾಯಿ ಕಲರ್ ದಿಂಗಿಟ್ಕೊಂಡು ಹೋಗ್ತಿರ್ತಾರಲ್ಲ, ಮಕ್ಕಳು ಅದನ್ನು ನೋಡಿದ ತಕ್ಷಣ ಕೊಡಿಸಿ ಅಂತ ಕೇಳ್ತಾರಲ್ಲ, ಅಲ್ಲಿಂದ ಶುರುವಾಗಿ ಗೋಬಿ ಮಂಚೂರಿಯಾ ಕಲರ್ ರೆಡ್ನೆಸ್ ವರೆಗೂ ಕೂಡ ಬಂತು. ಇವೆರಡರಲ್ಲೂ ಬಳಸೋ ಕೃತಕ ಬಣ್ಣಗಳಲ್ಲಿ ಟಾರ್ಟ್ರಾಝೈನ್ ಹಾಗೂ ರೋಡಮೈನ್ ಬಿ ಅನ್ನೋ ಕೆಮಿಕಲ್ಸ್ ಪತ್ತೆಯಾದವು. ಈ ಪೈಕಿ ರೋಡಮೈನ್ ಬಿ ಕ್ಯಾನ್ಸರ್ ಕಾರಕ. ಅಸಲಿಗೆ FSSAIನ 2011 ರೂಲ್ಸ್ ಪ್ರಕಾರ ಆಹಾರದಲ್ಲಿ ಈ ಕೆಮಿಕಲ್ಸ್ ಬಳಸೋ ಹಾಗೇನೇ ಇಲ್ಲ. ಹಾಗಿದ್ರೂ ಬಳಸ್ತಾ ಇದ್ದಾರೆ ಅಂತ ಸ್ಯಾಂಪಲ್ಸ್ ತಗೊಂಡು ಚೆಕ್ ಮಾಡಿ ಲ್ಯಾಬ್ನಲ್ಲಿ ರಿಪೋರ್ಟ್ ಬಂದ ಬಳಿಕ ರಾಜ್ಯ ಸರ್ಕಾರ ಇವುಗಳನ್ನು ಬ್ಯಾನ್ ಮಾಡ್ತು. ಇದಾದ್ಮೇಲೆ ಬೆಂಗಳೂರಿನ ರೆಸ್ಟೋರೆಂಟ್ ಒಂದರಲ್ಲಿ ಲಿಕ್ವಿಡ್ ನೈಟ್ರೋಜನ್ ಪಾನ್ ತಿಂದ ಬಾಲಕಿಯ ಹೊಟ್ಟೆಯಲ್ಲಿ ಹೋಲ್ ಆಗಿತ್ತು, ರಂಧ್ರ ಆಗಿತ್ತು. ಇದು ತೀವ್ರ ಚರ್ಚೆಯಾಗಿತ್ತು. ಈ ಘಟನೆ ನಂತರ ಆರೋಗ್ಯ ಇಲಾಖೆ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸರ್ವ್ ಮಾಡುವಾಗ ನೈಟ್ರೋಜನ್ ಬಳಸಬಾರದು ಅಂತ ಅದನ್ನು ಕೂಡ ಬ್ಯಾನ್ ಮಾಡಿದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 39,500 ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಅಂಡ್ ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇರುತ್ತೆ. ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 4 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ನಂತರ ಕಬಾಬ್ ಸರದಿ, ಚಿಕನ್ ಕಬಾಬ್, ಫಿಶ್ ಕಬಾಬ್ ಹಾಗೂ ಕೆಲ ಸಸ್ಯಾಹಾರಿ ಡಿಶ್ಗಳಲ್ಲೂ ಕೂಡ ಸನ್ಸೆಟ್ ಯೆಲ್ಲೋ ಹಾಗೂ ಕಾರ್ಮೋಯಿಸಿನ್ ಅನ್ನೋ ಕೆಮಿಕಲ್ಸ್ ಬಳಸ್ತಿರೋದು ಸ್ಯಾಂಪಲ್ ಚೆಕ್ ಮಾಡಿದಾಗ ಗೊತ್ತಾಯಿತು. ರಾಜ್ಯಾದ್ಯಂತ ಕಲೆಕ್ಟ್ ಮಾಡಲಾಗಿದ್ದ ಸ್ಯಾಂಪಲ್ಗಳಿಗೆ ಈ ಹಾನಿಕಾರಕ ಕೆಮಿಕಲ್ಸ್ ಯೂಸ್ ಮಾಡಿದ್ದು ಗೊತ್ತಾದ ಬೆನ್ನಲ್ಲೇ ಜೂನ್ ಟೈಮ್ನಲ್ಲಿ ಸರ್ಕಾರ ಅವುಗಳನ್ನ ಕೂಡ, ಈ ಬಣ್ಣವನ್ನ ಕೂಡ ಬ್ಯಾನ್ ಮಾಡಿತು. ಈ ಕೆಮಿಕಲ್ಸ್ ಬಳಸಿದ್ರೆ 7 ವರ್ಷ ಜೈಲು, 10 ಲಕ್ಷ ರೂಪಾಯಿವರೆಗೂ ಫೈನ್ ಹಾಕ್ತೀವಿ ಅಂತ ರೂಲ್ಸ್ ಮಾಡ್ತು. ರೆಸ್ಟೋರೆಂಟ್ಗಳಲ್ಲಿ ಆಹಾರದಲ್ಲಿ ಲಿಕ್ವಿಡ್ ನೈಟ್ರೋಜನ್ ಬಳಸಿದ್ರು ಇದೇ ಶಿಕ್ಷೆ ಇರುತ್ತೆ. ಇನ್ನು ಅದೇ ತಿಂಗಳು ಪಾನಿಪುರಿಯಲ್ಲಿ ಕ್ಯಾನ್ಸರ್ ಕಾರಕ ಬಣ್ಣ ಇರೋದನ್ನ ಆರೋಗ್ಯ ಇಲಾಖೆ ಕ್ರ್ಯಾಕ್ ಮಾಡಿರೋ ವರದಿಗಳು ಬಂದಿದ್ವು. ಪಾನಿಪುರಿಗೆ ಬಳಸೋ ಸಾಸ್, ಸ್ವೀಟ್ ಚಿಲ್ಲಿ ಪೌಡರ್ನಲ್ಲಿ ಅದೇ ಸನ್ಸೆಟ್ ಯೆಲ್ಲೋ, ಹಾಗೆ ಬ್ರಿಲಿಯಂಟ್ ಬ್ಲೂ ಹಾಗೂ ಕಾರ್ಮೋಸಿನ್ ಇವೆ ಅಂತ ಸರ್ಕಾರದ ಮೂಲಗಳಿಂದ ಮಾಹಿತಿ ಬಂದಿತ್ತು. ಸೊ ಪಾನಿಪುರಿಯಲ್ಲಿ ಸಾಸ್ ಹಾಗೂ ಸ್ವೀಟ್ ಚಿಲ್ಲಿ ಪೌಡರ್ ವಿರುದ್ಧ ಸರ್ಕಾರ ಕ್ರಮ ತಗೊಳ್ಳೋ ಸಾಧ್ಯತೆ ಇದೆ ಈಗ. ಇದಾದ್ಮೇಲೆ ಕೇಕ್ಗಳ ಸರದಿ. ಬೆಂಗಳೂರಿನ ಬೇಕರಿಗಳಲ್ಲಿ ಕಲೆಕ್ಟ್ ಮಾಡಿದ 12 ಕೇಕ್ ಸ್ಯಾಂಪಲ್ಸ್ ಅಲ್ಲಿ ಸಾಕಷ್ಟು ಕ್ಯಾನ್ಸರ್ ಕಾರಕ ವಸ್ತು ಕಂಡು ಬಂದಿವೆ ಅಂತ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಹೇಳ್ತು. ಅಲ್ಯೂರಾ ರೆಡ್, ಸನ್ಸೆಟ್ ಯೆಲ್ಲೋ, FCF ಹಾಗೆ ಫೋನ್ಸೋ 4R, ಟಾಜೈನ್ ಹಾಗೂ ಕಾಮೋಸಿನ್ ಕೆಮಿಕಲ್ಗಳು ಸಾಕಷ್ಟು ರೆಡ್ ವೆಲ್ವೆಟ್ ಹಾಗೂ ಬ್ಲಾಕ್ ಫಾರೆಸ್ಟ್ ಕೇಕ್ಗಳಲ್ಲಿ ಸಿಕ್ಕಿದ್ವು. ಅದಾದ್ಮೇಲೆ ಇಂತಹ ಕೆಮಿಕಲ್ ಇರೋ ಕೇಕ್ಗಳನ್ನ ಮಾರಂಗಿಲ್ಲ ಅಂತ ಬ್ಯಾನ್ ಮಾಡಿದ್ದು ಸರ್ಕಾರನೇ ಇವುಗಳ ಅತಿಯಾದ ಬಳಕೆಯಿಂದ ಮಾನಸಿಕ ದೈಹಿಕ ಆರೋಗ್ಯಕ್ಕೆ ಕೆಟ್ಟ ಪರಿಣಾಮ ಆಗುತ್ತೆ ಅಂತ ವಾರ್ನ್ ಮಾಡಿದೆ. ಅದೇ ರೀತಿ ಕಳೆದ ಜುಲೈನಲ್ಲಿ ರಾಜ್ಯದ ಹಲವು ಕಡೆ ಶವರ್ಮಾ ಸ್ಯಾಂಪಲ್ಗಳಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾ ಕಂಡುಬಂದಿತ್ತು. ನವೆಂಬರ್ನಲ್ಲಿ ಸುಮಾರು 30 ಕೇರಳಿಯನ್ ಕುರುಕುಲು ತಿಂಡಿಗಳು ಅನ್ಸೇಫ್ ಅಂತ ಸರ್ಕಾರ ಹೇಳಿತ್ತು. ಇತ್ತೀಚೆಗೆ ಇಡ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆಯಿತು. ಇಡ್ಲಿ ಪಾತ್ರೆ ಒಳಗೆ ಪ್ಲಾಸ್ಟಿಕ್ ಶೀಟ್ ಹಾಕಿ ಹಿಟ್ಟು ಸುರಿದು ಇಡ್ಲಿ ಮಾಡ್ತಿದ್ದ ವಿಚಾರ
ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಯಿತು. ಹಿಂಗೆ ಯಾರಾದರೂ ಮಾಡ್ತಾರೇನ್ರಿ ಅಂತ ವಿದೇಶದವರು ನಮ್ಮನ್ನು ಕೇಳಂಗಾಯಿತು. ಇಡ್ಲಿ ಹುಟ್ಟಿದ ದಕ್ಷಿಣ ಭಾರತದಲ್ಲೇ ಇಡ್ಲಿ ಮರ್ಯಾದೆ ಡ್ಯಾಮೇಜ್ ಆಗೋ ಮಟ್ಟಿಗೆ ಈ ವಿಚಾರ ಸದ್ದು ಮಾಡ್ತು. ಪ್ಲಾಸ್ಟಿಕ್ ಬಳಸ್ತಾ ಇದ್ದವರು ಕಾಟನ್ ಬಟ್ಟೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಈಗ ಇದರ ಬೆನ್ನಲ್ಲೇ ಫ್ರೈಡ್ ಹಸಿರು ಬಟಾಣಿಗಳ ಮೇಲೆ ಅಧಿಕಾರಿಗಳ ಕಣ್ಣು ಹೋಗಿದೆ. ನೋಡೋಕ್ಕೆ ಹಸಿರಾಗಿ ನಗುತ್ತಾ ಹಸಿರು ವಜ್ರದ ರೀತಿ ಹೊಳೆಯೋ ಹಸಿರು ಬಟಾಣಿ ಸ್ಯಾಂಪಲ್ಸ್ ತಗೊಂಡು ಸರ್ಕಾರ ಟೆಸ್ಟ್ ಮಾಡ್ತಾ ಇದೆ. ಇದರಲ್ಲೂ ಸನ್ಸೆಟ್ ಯೆಲ್ಲೋ ಹಾಗೂ ಟಾಟ್ರಝೀನ್ ಅಂಶ ಇರೋದು ರಿಪೋರ್ಟ್ಸ್ ಬಂದಿದ್ದಾವೆ. ಸೊ ಹಸಿರು ಬಟಾಣಿಯ ಬಣ್ಣ ಯಾವತ್ತು ಮಾಸುತ್ತೋ ಗೊತ್ತಿಲ್ಲ. ಈಗ ಈ ವಿಡಿಯೋ ಒಂದ್ಸಲ ನೋಡಿ ನೀವು ಸ್ನೇಹಿತರ ಸ್ಕ್ರೀನ್ ಮೇಲೆ. ನೀವು ತಿನ್ನೋ ಕ್ರಿಸ್ಪಿ ಬಟಾಣಿಗೆ ಕಲರ್ ಹೇಗೆ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ಸರ್ಕಾರ ಶೇಂಗಾ ಚಿಕ್ಕಿ ಅಥವಾ ಕಡಲೆ ಮಿಠಾಯಿ ಇದೆಯಲ್ಲ, ಅಥವಾ ಕಂಬರ್ ಕಟ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಶುಗರ್ ಕಾಂಟೆಂಟ್ ಜಾಸ್ತಿ ಇದೆ ಅಂತ ಶಾಲೆಗಳಲ್ಲಿ ಮಕ್ಕಳಿಗೆ ಅದನ್ನು ಕೊಡೋದನ್ನು ಕೂಡ ಸ್ಟಾಪ್ ಮಾಡಿದೆ. ಅಷ್ಟೇ ಅಲ್ಲ, ಈಗ ಬೆಲ್ಲಕ್ಕೂ ಕೆಮಿಕಲ್ ಹಾಕ್ತಾ ಇದ್ದಾರೆ ಅನ್ನೋ ರಿಪೋರ್ಟ್ ಬಂದಾಗಿದೆ. ಇದರ ಬಗ್ಗೆ ಕೂಡ ಕ್ವಿಕ್ ಆಗಿ ನೋಡ್ಬಿಡೋಣ. ಸ್ವೀಟ್ ಪಾಯ್ಸನ್ ಆಯ್ತಾ ಬೆಲ್ಲ? ತುಂಬಾ ಜನ ಸಕ್ಕರೆ ಬದಲಿಗೆ ಬೆಲ್ಲ ಒಳ್ಳೇದು ಅಂತ ಯೂಸ್ ಮಾಡ್ತಾರೆ. ಚೂರು ಬೆಟರ್ ಅಷ್ಟೇ. ಇದರಲ್ಲೂ ಕೂಡ ಶುಗರ್ ಅಂಶ ಇದ್ದೇ ಇರುತ್ತೆ. ಇದರಲ್ಲೂ ಕೂಡ ಗ್ಲೂಕೋಸ್ ಸ್ಪೈಕ್ ಆಗೇ ಆಗತ್ತೆ. ಬಟ್ ಇದರಲ್ಲಿ ರಿಫೈನ್ಡ್ ಅಲ್ಲ ಅಂತ ಇದನ್ನು ಯೂಸ್ ಮಾಡ್ತಾರೆ ತುಂಬ ಜನ. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ ಹೆಚ್ಚಾಗಿ ಬಳಕೆ ಆಗ್ತಿರೋ ಬೆಲ್ಲದಲ್ಲಿ ಹಾನಿಕಾರಕ ಅಂಶಗಳಿದೆ ಅಂತ ಈಗ ಬಯಲಾಗಿದೆ. ಸಾಮಾನ್ಯವಾಗಿ ಬೆಲ್ಲ ತನ್ನ ರಾನೆಸ್ಗೆ ಹೆಸರುವಾಸಿ. ಸಕ್ಕರೆ ರೀತಿ ಸಂಸ್ಕರಣೆಗೆ ಒಳಪಡಲ್ಲ. ಪೊಟ್ಯಾಷಿಯಂ, ಕಬ್ಬಿಣ, ಮೆಗ್ನೀಷಿಯಂ ಸೇರಿ ಸಾಕಷ್ಟು ಮಿನರಲ್ಸ್ ಬೆಲ್ಲದಲ್ಲಿರುತ್ತೆ. ಸಾಕಷ್ಟು ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಬೆಲ್ಲ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ. ರಕ್ತಹೀನತೆ ವಿರುದ್ಧ ಹೋರಾಡುತ್ತೆ ಅಂತೆಲ್ಲ ಪಾಸಿಟಿವ್ಸ್ ಇದಾವೆ ಅದರಲ್ಲಿ. ರಕ್ತದಲ್ಲಿ ಗ್ಲೂಕೋಸ್ ಲೆವೆಲ್ ರೈಸ್ ಮಾಡುತ್ತೆ. ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ ಇದರಲ್ಲೂ ಕೂಡ. ಆದರೆ ಸಡನ್ ಆಗಿ ಮಾಡಲ್ಲ, ನಿಧಾನಕ್ಕೆ ಏರಿಸುತ್ತೆ ಅನ್ನೋ ಒಂದು ಗುಣ ಕೂಡ ಇದಕ್ಕಿದೆ. ಆಹಾರದಲ್ಲಿ ರೆಗ್ಯುಲರ್ ಆಗಿ ಬೆಲ್ಲ ಬಳಸಿದ್ರೆ ಹಿಮೋಗ್ಲೋಬಿನ್ ಪ್ರಮಾಣವೂ ಜಾಸ್ತಿ ಆಗುತ್ತೆ. ಲಿವರ್ ನ್ಯಾಚುರಲ್ ಆಗಿ ಕ್ಲೀನ್ ಆಗುತ್ತೆ. ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅಂತೆಲ್ಲ ಸಿಕ್ಕಾಪಟ್ಟೆ ಅವುಗಳಿಗೆ ಪಾಸಿಟಿವ್ ಬಿಲ್ಡಪ್ ಇದೆ ಬೆಲ್ಲಕ್ಕೆ. ಆದರೆ ಇತ್ತೀಚಿನ ಕೆಲವು ವರದಿ ಈಗೀಗ ಮಾರ್ಕೆಟ್ಗೆ ಕಲಬೆರಕೆ ಮಾಡಿರೋ ಬೆಲ್ಲವನ್ನು ಸಪ್ಲೈ ಮಾಡಲಾಗ್ತಿದೆ ಅನ್ನೋ ವಿಚಾರವನ್ನು ಹೊರಗೆ ಹಾಕಿವೆ. ಬೆಲ್ಲದಲ್ಲಿ ವಾಷಿಂಗ್ ಸೋಡಾ, ಕೃತಕ ಬಣ್ಣ. ಎಸ್ ಸ್ನೇಹಿತರೆ, ಮಾರ್ಕೆಟ್ನಲ್ಲಿ ಅದರಲ್ಲೂ ಕೂಡ ಬೆಂಗಳೂರಲ್ಲಿ ವಾಷಿಂಗ್ ಸೋಡಾ ಹಾಗೂ ಮೆಟನಿಲ್ ಯೆಲ್ಲೋ ಅನ್ನೋ ಕೆಮಿಕಲ್ ಇರೋ ಬೆಲ್ಲ ಮಾರಲಾಗ್ತಾ ಇದೆ ಅನ್ನೋ ರಿಪೋರ್ಟ್ ಬಂದಿದೆ. ನೀವು ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ದೀರಾ. ವಾಷಿಂಗ್ ಸೋಡಾ ಅಂದರೆ ಡಿಟರ್ಜೆಂಟ್, ಬಟ್ಟೆ ತೊಳೆಯೋಕೆ ಬಳಸೋ ಡಿಟರ್ಜೆಂಟ್ ಅಥವಾ ಸೋಡಿಯಂ ಕಾರ್ಬೋನೇಟ್. ಈ ಕೆಮಿಕಲ್ಸ್ ಕಿಡ್ನಿ ಡ್ಯಾಮೇಜ್ ಮಾಡ್ಬೋದು, ದೇಹ ವಿಷಪೂರಿತ ಆಗ್ಬೋದು ಅಂತ ರಿಪೋರ್ಟ್ ಹೇಳಿದೆ. ಅಗೇನ್ ರಾಜ್ಯ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆ ಫುಡ್ ಸೇಫ್ಟಿ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಇನ್ಸ್ಪೆಕ್ಷನ್ ಮಾಡಿದಾಗ ಈ ಕಲಬೆರಕೆ ಬೆಲ್ಲ ಸಿಕ್ಕಿದೆ. ಬೇರೆ ಯಾವುದಕ್ಕೂ ಅಲ್ಲ, ಬೆಲ್ಲದ ವೆಯ್ಟ್ ಜಾಸ್ತಿ ಮಾಡೋಕೆ, ತೂಕ ಹೆಚ್ಚಿಸೋಕೆ ವ್ಯಾಪಾರಿಗಳು ಬೆಲ್ಲಕ್ಕೆ ವಾಷಿಂಗ್ ಸೋಡಾ ಹಾಗೂ ಕೆಲ ಕಡೆ ಸೀಮೆ ಸುಣ್ಣದ ಪುಡಿಯನ್ನು ಕೂಡ ಮಿಕ್ಸ್ ಮಾಡಿರೋದು, ಹೊಟ್ಟೆಗೆ ಮಣ್ಣು ತಿನ್ನೋ ಕೆಲಸ ಮಾಡಿರೋದು ಬೆಳಕಿಗೆ ಬಂದಿದೆ ವ್ಯಾಪಾರಿಗಳು ಮತ್ತು ಉತ್ಪಾದಕರು. ಇದರ ಜೊತೆಗೆ ಬೆಲ್ಲಕ್ಕೆ ಚಂದ ಹಳದಿ ಬಣ್ಣ ಕೊಡೋಕೆ ಮೆಟನಿಲ್ ಯೆಲ್ಲೋ ಬಣ್ಣವನ್ನು ಬಳಸಿ ಕೃತಕವಾಗಿ ಆ ಬಣ್ಣ ಬರೋ ರೀತಿ ಮಾಡಿದ್ದು ಕೂಡ ಗೊತ್ತಾಗಿದೆ. ಅದರಲ್ಲೂ ಹಬ್ಬಗಳ ಟೈಮ್ನಲ್ಲಿ ಈ ಕಲಬೆರಕೆ ಜಾಸ್ತಿ ಆಗ್ತಿದೆ. ಪರ್ಟಿಕ್ಯುಲರ್ ಆಗಿ ಹೋಳಿ ಹಬ್ಬದಲ್ಲಿ ಡಿಮಾಂಡ್ ಜಾಸ್ತಿ ಆಗೋದ್ರಿಂದ ಕಲಬೆರಕೆ ಮಾಡ್ತಾ ಇದ್ದಾರೆ. ಸೊ ಮೈಮೇಲೂ ಬಣ್ಣ, ಹೊಟ್ಟೆ ಒಳಗೂ ಬಣ್ಣ. ಕಿಡ್ನಿಗೆ ಡೇಂಜರ್. ವಾಷಿಂಗ್ ಸೋಡಾ ಸಖತ್ ಕ್ಷಾರೀಯ ರಾಸಾಯನಿಕ, ಅಂದರೆ ಇದರ pH ಜಾಸ್ತಿ ಇರುತ್ತೆ. ಇದೇ ಕಾರಣಕ್ಕೆ ಬಟ್ಟೆಗಳ ಕೊಳೆ ತೆಗೆಯೋಕೆ ಜೊತೆಗೆ ಕಾರ್ಖಾನೆಗಳಲ್ಲೂ ಕೂಡ ಬಳಸಲಾಗುತ್ತೆ. ಇದನ್ನು ಸೇವಿಸಿದರೆ ಬಾಯಿ, ಗಂಟಲು, ಹೊಟ್ಟೆ ಸುಡಬಹುದು, ಬರ್ನಿಂಗ್ ಸೆನ್ಸೇಷನ್ ಆಗ್ಬೋದು, ಹಾಗೆ ವಾಂತಿ ಆಗ್ಬೋದು, ಡಯೇರಿಯಾ, ಜೀರ್ಣಾಂಗ ವ್ಯವಸ್ಥೆಯ ಅಂಗಾಂಶಗಳು ಸುಡೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಕಡೆ ಮೆಟನಿಲ್ ಯೆಲ್ಲೋ ಲಿವರ್ ಹಾಗೂ ಕಿಡ್ನಿಯನ್ನು ಟಾಕ್ಸಿಕ್ ಮಾಡುತ್ತೆ, ವಿಷಪೂರಿತ ಮಾಡುತ್ತೆ. ದೇಹದ ಪ್ರಮುಖ ಅಂಗಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹಾಗೂ ಫ್ರೀ ರ್ಯಾಡಿಕಲ್ಗಳ ಬ್ಯಾಲೆನ್ಸನ್ನು ಹಾಳು ಮಾಡುತ್ತೆ ಅಂತ ರಿಸರ್ಚ್ ಗೇಟ್ ಅನ್ನೋ ಸಂಸ್ಥೆಯ ಸ್ಟಡಿ ಹೇಳ್ತಾ ಇದೆ. ಈ ಕಂಡೀಷನನ್ನು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತಲೂ ಕರೀತಾರೆ. ಇದ್ರ ಜೊತೆಗೆ ಬೆಲ್ಲವನ್ನು ಸರಿಯಾಗಿ ಸ್ಟೋರ್ ಮಾಡದ ಕಾರಣದಿಂದ ಲೆಡ್ ಹಾಗೂ ಇತರ ಹೆವಿ ಮೆಟಲ್ಗಳು ಸೇರ್ಕೊಳ್ತಿವೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಹಾಗಾಗಿ ಬೆಲ್ಲ ಖರೀದಿಸುವಾಗ ಕೇರ್ಫುಲ್ ಆಗಿರಬೇಕು. ಆರ್ಗ್ಯಾನಿಕ್ ಬೆಲ್ಲ ಖರೀದಿಗೆ ಪ್ರಯತ್ನ ಪಡಬೇಕು. ಹಾಗಾಗಿ ಸರಿಯಾಗಿ ಸ್ಟೋರ್ ಮಾಡಿರೋ ಬೆಲ್ಲವನ್ನು ಖರೀದಿಸಿ. ಪ್ಯೂರ್ ಬೆಲ್ಲ ಹಳದಿ ಬಣ್ಣದಲ್ಲಿ ಪಳಪಳ ಅಂತ ಹೊಳೆಯಲ್ಲ, ಡಾರ್ಕ್ ಬ್ರೌನ್ ಇರುತ್ತೆ. ಬೆಳ್ಳಗೆ ಕಾಣೋದ್ರಲ್ಲಿ ಕಲಬೆರಕೆ ಕೂಡ ಆಗಿರ್ಬೋದು. ಇಷ್ಟೆಲ್ಲ ರಿಪೋರ್ಟ್ ನೋಡಿದ ಬಳಿಕ ಕಟ್ಟ ಕಡೆಗೆ ಒಂದು ಪ್ರಶ್ನೆ ಕಾಣ್ಬೋದು. ಆಯಿತು ಮಾರಯ್ಯ, ಏನು ತಿನ್ಬೋದು ಅಂತ ಹೇಳಿಬಿಡು ಸಾಕು, ಎಲ್ಲ ತಿನ್ಬೇಡ ಅಂತ ಹೇಳಿದ್ರೆ ಅಂತ ನೀವು ಬೈಬೋದು ಸ್ನೇಹಿತರೆ. ಹಾಗಂತ ಮೇಲೆ ಹೇಳಿದ ವಸ್ತುಗಳನ್ನು ಯಾವುದೂ ತಿನ್ನಬಾರ್ದು ಅಂತ ಅಲ್ಲ. ಹಾನಿಕಾರಕ ರೀತಿಯಲ್ಲಿ ಮಾಡಿದ ವಸ್ತುಗಳನ್ನು ಆ ಕಡೆ ಮಾತ್ರ ತಿನ್ನಬಾರ್ದು ಅಂತ. ಗೋಬಿ ಮಂಚೂರಿ ತಗೊಳ್ಳಿ, ನೀವೇ ಮನೇಲಿ ಚೆನ್ನಾಗಿ ಮಾಡಿಕೊಂಡು ತಿಂದರೆ ಏನು ಪ್ರಾಬ್ಲಮ್ ಇಲ್ಲ. ಅಥವಾ ಕ್ಲೀನಾಗಿ ಮಾಡೋ ಕಡೆ ನೀವು ತರಿಸ್ಕೊಂಡು ತಿಂದರೂ ಪ್ರಾಬ್ಲಮ್ ಇಲ್ಲ. ಅದನ್ನು ಪತ್ತೆ ಹಚ್ಚೋದು ಕಷ್ಟ ಅಷ್ಟೇ. ಕ್ಲೀನಾಗಿ ಎಲ್ಲ ಮಾಡ್ತಾರಂತ ನೀವು ಹೆಂಗೆ ನೋಡ್ತೀರಿ? ನೀವು ಬ್ರ್ಯಾಂಡ್ಗಳ ರೆಪ್ಯುಟೇಷನ್ ಮೇಲೆ ಪರ್ಚೇಸ್ ಮಾಡಬೇಕು ಅಷ್ಟೇ. ಇಲ್ಲಾಂದರೆ ಮನೇಲಿ ನೀವೇ ಮಾಡಿಕೊಂಡು ಸೇಫ್ ಆಗಿ ತಿಂದರೆ ಕಲರ್ ಚೂರು ಕಮ್ಮಿ ಇರ್ಬೋದು, ಟೇಸ್ಟ್ ಒಂಚೂರು ಆ ಕಡೆ ಇರ್ಬೋದು, ಬಟ್ ಹೆಲ್ತ್ ಚೆನ್ನಾಗಿರುತ್ತೆ. ಇದು ಗೋಬಿ ಮಂಚೂರಿದು ಉದಾಹರಣೆಗೆ ಹೇಳಿದ್ದು. ಹಾಗೆ ಇಡ್ಲಿಯಿಂದ ಹಿಡಿದು ಬೆಲ್ಲದಿಂದ ಹಿಡಿದು ಮೇಲೆ ಹೇಳಿದ ಯಾವುದೇ ಐಟಮ್ ಇದೆಯಲ್ಲ, ಎಕ್ಸೆಪ್ಟ್ ಬಾಂಬೆ ಮಿಠಾಯಿ ಮತ್ತು ಆ ಥರದ ಕೆಲವೊಂದಷ್ಟು ಐಟಮ್ ಬಿಟ್ಟು ಉಳಿದಿದ್ದು ಎಲ್ಲವೂ ಕೂಡ
ನೀವು ಸೇಫ್ ಜಾಗಗಳಿಂದ, ಸೇಫ್ ಬ್ರ್ಯಾಂಡ್ಸಿಂದ ಖರೀದಿ ಮಾಡಿ ತಿಂದರೆ ಏನೂ ಆಗಲ್ಲ. ನೀವೇ ಮನೇಲಿ ಸೇಫ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿ ತಿಂದರೂ ಕೂಡ ಏನೂ ಆಗಲ್ಲ. ಹಾಗಾಗಿ ಯಾವ್ದು ತಿನ್ನಬೇಕು ಅದನ್ನು ಹೇಳು ಅಂತ ನೀವು ಹೇಳುವಂಥ ಪರಿಸ್ಥಿತಿ ಇಲ್ಲ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.